6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಅಧ್ಯಾಯ 10 ಗ್ಲೋಬ್ ಮತ್ತು ನಕಾಶೆಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೆಯ ಪ್ರಶ್ನೆ, ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು? ಗ್ಲೋಬ್ ಎಂದು ಕರೆಯುವರು. ಎರಡನೆಯ ಪ್ರಶ್ನೆ, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು? ಉತ್ತರ, ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು. ಮೂರನೆಯ ಪ್ರಶ್ನೆ, ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ. ಹಸಿರು ಬಣ್ಣ. ನಾಲ್ಕನೆಯ ಪ್ರಶ್ನೆ, ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್? ಇದಕ್ಕೆ ಉತ್ತರ, ಅಕ್ಷಾಂಶ ಮತ್ತು ರೇಖಾಂಶ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಐದನೆಯ ಪ್ರಶ್ನೆ, ಗ್ಲೋಬ್ನ 2 ಉಪಯೋಗಗಳನ್ನು ತಿಳಿಸಿ. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಸಲು ಸಹಾಯಕವಾಗುತ್ತದೆ. ಭೂಮಿಯ ಮೇಲಿನ ಖಂಡ, ಸಮುದ್ರ, ಸಾಗರ, ಸನ್ನಿವೇಶಗಳ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ. ಆರನೆಯ ಪ್ರಶ್ನೆ, ನಕಾಶೆ ಎಂದರೇನು? ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಕಾಶೆಗಳು ಬೇಕಾಗುತ್ತದೆ. ಇದಕ್ಕೆ ನಕಾಶೆ ಎನ್ನುವರು. ಏಳನೆಯ ಪ್ರಶ್ನೆ, ನಕಾಶೆಯ ವಿವಿಧ ಪ್ರಕಾರಗಳು ಯಾವುವು? ಮಾನವ ಆಧಾರಿತ ನಕ್ಷೆಗಳು. ಅದರೊಳಗೆ ಒಂದೊಂದು ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತು ಚಿಕ್ಕ ಪ್ರಮಾಣದ ನಕ್ಷೆಗಳು. ಉದ್ದೇಶ ಆಧಾರಿತ ನಕ್ಷೆಗಳು, ಸ್ವಾಭಾವಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳು, ಹಂಚಿಕೆ ನಕ್ಷೆಗಳು. ಎಂಟನೆಯ ಪ್ರಶ್ನೆ, ನಕಾಶೆಗಳ 2 ಉಪಯೋಗಗಳನ್ನು ತಿಳಿಸಿ. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗುತ್ತವೆ. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರಪ್ರದೇಶ, ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಾಯಕಾರಿಯಾಗುತ್ತವೆ. 9ನೆಯ ಪ್ರಶ್ನೆ, ಅಟ್ಲಾಸ್ ಮತ್ತು ನಕಾಶೆ ಪುಸ್ತಕ ಎಂದರೇನು? ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು. 10ನೆಯ ಪ್ರಶ್ನೆ, ಮಾನಕ ಎಂದರೇನು? ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶದ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ. 11ನೆಯ ಪ್ರಶ್ನೆ, ಭೌಗೋಳಿಕ ಸಂಕೇತಗಳು ಎಂದರೇನು? ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತವೆ. ಸಂಕೇತಗಳು ವೈವಿಧ್ಯ ಮಾಹಿತಿಯನ್ನು ಒದಗಿಸುತ್ತವೆ. 12ನೆಯ ಪ್ರಶ್ನೆ, ನಕ್ಷೆಯ ಪ್ರಮುಖ ಮೂಲಾಂಶಗಳಾವುವು? ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶ, ದಿಕ್ಕು, ಸೂಚಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.